ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ರೈತರ ಆಗ್ರಹಕ್ಕೆ ಸರ್ಕಾರ ಮಣಿದಿದೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದು ಬೇಡ ಅಂತ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೇಬಿ ಬೆಟ್ಟದಲ್ಲಿ ಈ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿಗಾರಿಕೆ ಮಾಡಿದ್ರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಕೆಆರ್ಎಸ್ಗೆ ಅನ್ನೋಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಏನಾದರೂ ಬಂದು ಬಿಡುತ್ತಾ ಅನ್ನೋ ಅಪಾಯ ಇತ್ತು. ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂತೂ ಇಂತೂ ರೈತರ ಆಕ್ರೋಶಕ್ಕೆ ಈಗ ಸರ್ಕಾರ ಮಣಿದಿದೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ಮಂಡ್ಯದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಮಹತ್ವದ ಸಭೆ ನಡೆದಿದೆ. ರೈತರ ಜೊತೆ ಸಭೆ ನಡೆಸಿ ಟ್ರಯಲ್ ಬ್ಲಾಸ್ಟ್ ಅನ್ನ ಸಚಿವ ಮುಂದೂಡಿದ್ದಾರೆ. ಒಂದು ಅಂತಿಮವಾಗಿ ಟ್ರಯಲ್ ಬ್ಲಾಸ್ಟ್ ಮಾಡಿ ತೀರ್ಮಾನವನ್ನ ತಗೊಳ್ಳೋದು ಸೂಕ್ತ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಮಾಡಲೇ ಬೇಡ ಅನ್ನೋ ಒಂದು ಕನ್ಕ್ಲೂಷನ್ಗೆ ತಾವೆಲ್ಲರೂ ಸಹ ಹೆಚ್ಚಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವೆಲ್ಲರೂ ಸಹ ಜಿಲ್ಲೆಯ ಆಸಕ್ತಿ ಮತ್ತು ರೈತರ ಪ್ರಮುಖವಾದಂಥ ಅಭಿಪ್ರಾಯ ಮತ್ತು ಡ್ಯಾಮ್ ಇಂಟ್ರೆಸ್ಟ್ ಎಲ್ಲವನ್ನೂ ನೋಡ್ಕೊಂಡೇ ತೀರು. ನಮ್ದೇನು ಪ್ರತ್ಯೇಕವಾದಂಥದ್ದು ಸರ್ಕಾರಕ್ಕಾಗಲಿ ನಾವು ಯಾರಿಗೆ ಆಗಲಿ ಅಧಿಕಾರಿಗಳಿಗಾಗಲಿ ವಿಶೇಷವಾದಂಥ ಕಾಳಜಿ ಇಲ್ಲ. ನಮಗೆ ಮೊದಲನೇ ಆದ್ಯತೆ ಡ್ಯಾಮ್ ಇಂಟ್ರೆಸ್ಟ್ ಇರಬೇಕು. ಎರಡನೇದು ರೈತರ ಅಭಿಪ್ರಾಯವನ್ನು ಸಹ ಮನ್ನಣೆಗೆ ತಗೊಳ್ತಕ್ಕಂಥದ್ದು. ಸೊ ಅದೆಲ್ಲ ದೃಷ್ಟಿ ಇಟ್ಕೊಂಡೆ ಮತ್ತು ಅದರ ನಂತರ ಕೋರ್ಟ್ ಆದೇಶವನ್ನು ಸಹ ನಾವು ನೀವೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಮಂಡಿಸಬೇಕಾಗಿದೆ. ಅದು ಒಂದು ಭಾಗ. ಆದರೆ ಈ ಎಲ್ಲ ಇದರಲ್ಲಿ ಇವತ್ತು ನೀವು ಅಂತಿಮವಾಗಿ ನಾವು ಒಂದಷ್ಟು ಕ್ಲಾರಿಫಿಕೇಶನ್ ಬೇಕು ಅಂತ ಮೊನ್ನೆ ನಾನು ಕೆಂಪುಗೌಡರು ಮತ್ತು ಚಲುವರಾಯಸ್ವಾಮಿ ಅವರ ಸಭೆ ಮುಗಿತಾ ಇದ್ದ ಹಾಗೇನೆ ರೈತರ ನಡುವೆ ಗಲಾಟೆ ಶುರುವಾಯಿತು. ಅವರವ್ರ ನಡುವೆನೆ ಬಣದಿಂದ ಗಲಾಟೆ ಶುರುವಾಯಿತು. ಪೊಲೀಸರ ಮಧ್ಯಪ್ರವೇಶದಿಂದ ಬಹುದೊಡ್ಡ ಗಲಾಟೆ ಆಗುವಂಥದ್ದು ತಪ್ಪಿತು. ಸಚಿವರ ಸಭೆ ಮುಗಿತಾ ಇದ್ದ ಹಾಗೇನೆ ಮಾತಿನ ಚಕಮಕಿ ಶುರುವಾಯಿತು. ಟ್ರಯಲ್ ಬ್ಲಾಸ್ಟ್ ಪರ ಇಂಗಲಗುಪ್ಪೆ ಕೃಷ್ಣ ಸಭೆಯಲ್ಲಿ ಜೋರಾಗಿ ಮಾತನಾಡಿದ್ರು. ಅದ ನಂತರದಲ್ಲಿ ಇಂಗಲಗುಪ್ಪೆ ಕೃಷ್ಣ ಅವರಿಗೆ ಇತರೆ ಮುಖಂಡರುಗಳು ತರಾಟೆಗೆ ತಗೊಂಡ್ರು. ಜಿಲ್ಲಾ ಪಂಚಾಯತ್ ಹೊರ ಆವರಣದಲ್ಲಿ ಸಾಕಷ್ಟು ವಾಗ್ವಾದ, ಮಾತಿನ ಚಕಮಕಿ ನಡೆದಿದೆ. ಅನಂತರ ಪೊಲೀಸರು ಮಧ್ಯಪ್ರವೇಶ ಮಾಡಿ ವಿಚಾರವನ್ನ ತಿಳಿಗೊಳಿಸಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ರೈತರ ಆಗ್ರಹಕ್ಕೆ ಸರ್ಕಾರ ಮಣಿದಿದೆ. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದು ಬೇಡ ಅಂತ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೇಬಿ ಬೆಟ್ಟದಲ್ಲಿ ಈ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿಗಾರಿಕೆ ಮಾಡಿದ್ರೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಕೆಆರ್ಎಸ್ಗೆ ಅನ್ನೋಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಏನಾದರೂ ಬಂದು ಬಿಡುತ್ತಾ ಅನ್ನೋ ಅಪಾಯ ಇತ್ತು. ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂತೂ ಇಂತೂ ರೈತರ ಆಕ್ರೋಶಕ್ಕೆ ಈಗ ಸರ್ಕಾರ ಮಣಿದಿದೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ಮಂಡ್ಯದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಮಹತ್ವದ ಸಭೆ ನಡೆದಿದೆ. ರೈತರ ಜೊತೆ ಸಭೆ ನಡೆಸಿ ಟ್ರಯಲ್ ಬ್ಲಾಸ್ಟ್ ಅನ್ನ ಸಚಿವ ಮುಂದೂಡಿದ್ದಾರೆ. ಒಂದು ಅಂತಿಮವಾಗಿ ಟ್ರಯಲ್ ಬ್ಲಾಸ್ಟ್ ಮಾಡಿ ತೀರ್ಮಾನವನ್ನ ತಗೊಳ್ಳೋದು ಸೂಕ್ತ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಮಾಡಲೇ ಬೇಡ ಅನ್ನೋ ಒಂದು ಕನ್ಕ್ಲೂಷನ್ಗೆ ತಾವೆಲ್ಲರೂ ಸಹ ಹೆಚ್ಚಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಾವೆಲ್ಲರೂ ಸಹ ಜಿಲ್ಲೆಯ ಆಸಕ್ತಿ ಮತ್ತು ರೈತರ ಪ್ರಮುಖವಾದಂಥ ಅಭಿಪ್ರಾಯ ಮತ್ತು ಡ್ಯಾಮ್ ಇಂಟ್ರೆಸ್ಟ್ ಎಲ್ಲವನ್ನೂ ನೋಡ್ಕೊಂಡೇ ತೀರು. ನಮ್ದೇನು ಪ್ರತ್ಯೇಕವಾದಂಥದ್ದು ಸರ್ಕಾರಕ್ಕಾಗಲಿ ನಾವು ಯಾರಿಗೆ ಆಗಲಿ ಅಧಿಕಾರಿಗಳಿಗಾಗಲಿ ವಿಶೇಷವಾದಂಥ ಕಾಳಜಿ ಇಲ್ಲ. ನಮಗೆ ಮೊದಲನೇ ಆದ್ಯತೆ ಡ್ಯಾಮ್ ಇಂಟ್ರೆಸ್ಟ್ ಇರಬೇಕು. ಎರಡನೇದು ರೈತರ ಅಭಿಪ್ರಾಯವನ್ನು ಸಹ ಮನ್ನಣೆಗೆ ತಗೊಳ್ತಕ್ಕಂಥದ್ದು. ಸೊ ಅದೆಲ್ಲ ದೃಷ್ಟಿ ಇಟ್ಕೊಂಡೆ ಮತ್ತು ಅದರ ನಂತರ ಕೋರ್ಟ್ ಆದೇಶವನ್ನು ಸಹ ನಾವು ನೀವೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಮಂಡಿಸಬೇಕಾಗಿದೆ. ಅದು ಒಂದು ಭಾಗ. ಆದರೆ ಈ ಎಲ್ಲ ಇದರಲ್ಲಿ ಇವತ್ತು ನೀವು ಅಂತಿಮವಾಗಿ ನಾವು ಒಂದಷ್ಟು ಕ್ಲಾರಿಫಿಕೇಶನ್ ಬೇಕು ಅಂತ ಮೊನ್ನೆ ನಾನು ಕೆಂಪುಗೌಡರು ಮತ್ತು ಚಲುವರಾಯಸ್ವಾಮಿ ಅವರ
ಸಭೆ ಮುಗಿತಾ ಇದ್ದ ಹಾಗೇನೆ ರೈತರ ನಡುವೆ ಗಲಾಟೆ ಶುರುವಾಯಿತು. ಅವರವ್ರ ನಡುವೆನೆ ಬಣದಿಂದ ಗಲಾಟೆ ಶುರುವಾಯಿತು. ಪೊಲೀಸರ ಮಧ್ಯಪ್ರವೇಶದಿಂದ ಬಹುದೊಡ್ಡ ಗಲಾಟೆ ಆಗುವಂಥದ್ದು ತಪ್ಪಿತು. ಸಚಿವರ ಸಭೆ ಮುಗಿತಾ ಇದ್ದ ಹಾಗೇನೆ ಮಾತಿನ ಚಕಮಕಿ ಶುರುವಾಯಿತು. ಟ್ರಯಲ್ ಬ್ಲಾಸ್ಟ್ ಪರ ಇಂಗಲಗುಪ್ಪೆ ಕೃಷ್ಣ ಸಭೆಯಲ್ಲಿ ಜೋರಾಗಿ ಮಾತನಾಡಿದ್ರು. ಅದ ನಂತರದಲ್ಲಿ ಇಂಗಲಗುಪ್ಪೆ ಕೃಷ್ಣ ಅವರಿಗೆ ಇತರೆ ಮುಖಂಡರುಗಳು ತರಾಟೆಗೆ ತಗೊಂಡ್ರು. ಜಿಲ್ಲಾ ಪಂಚಾಯತ್ ಹೊರ ಆವರಣದಲ್ಲಿ ಸಾಕಷ್ಟು ವಾಗ್ವಾದ, ಮಾತಿನ ಚಕಮಕಿ ನಡೆದಿದೆ. ಅನಂತರ ಪೊಲೀಸರು ಮಧ್ಯಪ್ರವೇಶ ಮಾಡಿ ವಿಚಾರವನ್ನ ತಿಳಿಗೊಳಿಸಿದ್ದಾರೆ. ಅದಕ್ಕೆ